ಹಾಯ್ ಬಡೀಸ್, ಮಂಡೇ ಮಾರ್ನಿಂಗ್ ವ್ಲಾಗ್ ಆಗಿರುತ್ತೆ ಇದು. ನಾನಿಲ್ಲಿ ಮೊದಲಿಗೆ ಅವಲಕ್ಕಿ ಮಾಡ್ಲಿಕ್ಕೆ ಬ್ರೇಕ್ಫಾಸ್ಟ್ಗೆ ಅಂತ ಒಂದು ಕಡಾಯಿಗೆ ನಾನು ಎಣ್ಣೆ ಹಾಕ್ಬಿಟ್ಟು ಅದಕ್ಕೆ ಸ್ವಲ್ಪ ಜೀರಿಗೆ, ಸಾಸಿವೆ ಮತ್ತೆ ಕಡಲೆ ಬೀಜ, ಕಡಲೆಬೇಳೆ ಮತ್ತೆ ಕರಿಬೇವಿನ ಸೊಪ್ಪನ್ನ ಹಾಕ್ಬಿಟ್ಟು ನೀಟಾಗಿ ಫ್ರೈ ಮಾಡಿ ಅದಕ್ಕೆ ನಾನು ಮೆಣಸಿನಕಾಯಿ ಮತ್ತೆ ಈರುಳ್ಳಿನ ಹಾಕಿ ಡೀಪ್ ಫ್ರೈ ಮಾಡಿದ್ದೀನಿ. ಯಾಕಂದ್ರೆ ಆ ಹಸಿ ವಾಸನೆ ಹೋದ್ರೆ ಅವಲಕ್ಕಿ ತಿನ್ನೋಕೆ ಚೆನ್ನಾಗ್ ಅನ್ಸುತ್ತೆ ಅಂತ ಹೇಳ್ಬಿಟ್ಟು. ಅದಾದ್ಮೇಲೆ ನಾನು ನೆಕ್ಸ್ಟ್ ಈರುಳ್ಳಿನ ಆಡ್ ಮಾಡ್ಬಿಟ್ಟು ಅದನ್ನು ಕೂಡ ಒಂದು ಚೆನ್ನಾಗಿ ಫ್ರೈ ಮಾಡಿ ಟೊಮೊಟೊ ಜೊತೆಗೆ, ಇದು ಆಪ್ಷನ್ಸ್, ಒಬ್ರು ಹಾಕ್ತಾರೆ ಕೆಲವೊಬ್ರು ಹಾಕೊಳಲ್ಲ, ಇಷ್ಟ ಆಗಲ್ಲ ಕೆಲವೊಬ್ಬರಿಗೆ ಟೊಮೊಟೊ. ಹಂಗಾಗಿ ಅದೆಲ್ಲ ನೀಟಾಗಿ ಸ್ವಲ್ಪ ಮೆತ್ತಗಾಗಿ ಚೆನ್ನಾಗಿ ಒಂದು ಹಸಿ ವಾಸನೆ ಹೋಗಿ ಆದ್ಮೇಲೆ ಸ್ವಲ್ಪ ಉಪ್ಪು ಮತ್ತೆ ಅರಿಶಿನ, ಕೆಲವೊಬ್ರು ಸಕ್ಕರೆನ ಹಾಕತಾರೆ ಯಾಕಂದ್ರೆ ಲೈಟ್ ಆಗಿ ಟೇಸ್ಟ್ ಡಿಫ್ರೆಂಟ್ ಆಗಿರುತ್ತೆ ಅನ್ಬಿಟ್ಟು. ಅದೆಲ್ಲ ಆದ್ಮೇಲೆ ನೆಕ್ಸ್ಟ್ ಅರಿಶಿನ ಹಾಕ್ಬಿಟ್ಟು ಚೆನ್ನಾಗಿ ಅದನ್ನ ಒಂದು 2 ಮಿನಿಟ್ಸ್ ಕುಕ್ ಮಾಡ್ಬೇಕು. ಕುಕ್ ಮಾಡಿ ಆದ್ಮೇಲೆ ನಾವು ಮೊದಲೇ ತೊಳೆದು ನೀಟಾಗಿ ಸೋಸ್ಕೊಂಡಿರುವಂತಹ ಅವಲಕ್ಕಿನ ಹಾಕ್ಬಿಟ್ಟು ನಾವ್ ಅದನ್ನ ರೆಡಿ ಮಾಡ್ಕೊಂಡು ನೆಕ್ಸ್ಟ್ ಅದನ್ನ ಮ್ಯಾರಿನೇಟ್ ಮಾಡ್ಲಿಕ್ಕೆ ಅಂತ ಹೇಳ್ಬಿಟ್ಟು ಸ್ವಲ್ಪ ಲೈಟ್ ಆಗಿ ಕೊತ್ತಂಬರಿ ಸೊಪ್ಪನ್ನ ಹಾಕಿದ್ರೆ ಇಲ್ಲಿ ನೋಡಿ, ಇಲ್ಲಿ ರುಚಿ ರುಚಿಯಾದ ಅವಲಕ್ಕಿ ರೆಡಿ ಆಗುತ್ತೆ. ಜೊತೆಗೆ ನಾನಿಲ್ಲಿ ಒಂದು ಮೊಳಕೆ ಕಾಳಿನ ಪಲ್ಯನ ಮಾಡಿದೀನಿ. ಅಲ್ಲಿ ನಾನು ಮೆಣಸಿನಕಾಯಿ, ಟೊಮೊಟೊ, ಶುಂಠಿ, ಕೊತ್ತಂಬರಿ ಸೊಪ್ಪು ಹಾಕ್ಬಿಟ್ಟು ಅದನ್ನ ನಾನು ಒಂದು ಕಡಾಯಿ ಇಟ್ಬಿಟ್ಟು ಎಣ್ಣೆ ಹಾಕಿ ಅದಕ್ಕೆ ಈರುಳ್ಳಿನ ಚಿಕ್ಕ ಚಿಕ್ಕದಾಗಿ ಹೆಚ್ಚಿಟ್ಕೊಂಡಿರುವಂತಹ ಈರುಳ್ಳಿ ಮತ್ತೆ ನಾನಲ್ಲಿ ಗ್ರೈಂಡ್ ಮಾಡಿ ಇಟ್ಕೊಂಡಿರುವಂತಹ ಒಂದು ಮಸಾಲೆನ ಅದಕ್ಕೆ ಹಾಕಿ ಮತ್ತೆ ಮೊಳಕೆ ಕಾಳನ್ನ ನೀಟಾಗಿ ತೊಳೆದಿಟ್ಕೊಂಡು ಅದನ್ನ ನಾನಿಲ್ಲಿ ಇದೆಲ್ಲ ಸ್ವಲ್ಪ ಲೈಟ್ ಆಗಿ ಒಗ್ಗರಣೆ 2 ಮಿನಿಟ್ಸ್ ಬೆಂದಾದ್ಮೇಲೆ ನಾವು ಮೊದಲೇ ಕ್ಲೀನ್ ಮಾಡಿ ಇಟ್ಕೊಂಡಿರುವಂತಹ ಮೊಳಕೆ ಕಾಳನ್ನ ಇದಕ್ಕೆ ಆಡ್ ಮಾಡಿಬಿಟ್ಟು ಸ್ವಲ್ಪ ನಾವು ನಮ್ಗೆ ಎಷ್ಟು ಬೇಕು ರುಚಿಗೆ ತಕ್ಕಷ್ಟು ಅಷ್ಟು ಉಪ್ಪನ್ನು ಹಾಕ್ಬಿಟ್ಟು ಒಂದು 2 ಮಿನಿಟ್ಸ್ ಕುಕ್ ಮಾಡಿದ್ರೆ ನಮಗೆ ಬಿಸಿ ಬಿಸಿಯಾದಂತ ಒಂದು ಮೊಳಕೆ ಕಾಳಿನ ಪಲ್ಯ ರೆಡಿ ಆಗುತ್ತೆ. ಯಾವಾಗ್ಲೂ ಮೊಳಕೆ ಕಾಳಿನ ಪಲ್ಯ ತಿನ್ನೋದ್ರಿಂದ ಹೈ ಪ್ರೋಟೀನ್, ಇದು ನಾನ್ ವೆಜ್ ಗಿಂತ ಹೈ ಪ್ರೋಟೀನ್ ಆಗಿರೋದ್ರಿಂದ ನಾನು ನಾರ್ಮಲ್ ಆಗಿ ಟಿಫನ್ಗೆಲ್ಲ ಮೊಳಕೆ ಕಾಳಿನ ಪಲ್ಯನ ಮಾಡ್ತಾ ಇರ್ತೀನಿ. ಇದ್ರ ಹೆಸರು ಬಂದ್ಬಿಟ್ಟು ಮಡಕೆ ಕಾಳು ಅಂತ. ನೋಡಕ್ಕೆ ಹೆಸರು ಕಾಳು ತರಾನೇ ಇರುತ್ತೆ, ಬಟ್ ಅದು ಹೆಸರು ಕಾಳಲ್ಲ, ಮಡಕೆ ಕಾಳು ಅಂತ ಹೇಳ್ಬಿಟ್ಟು. ನಾನಿಲ್ಲಿ ಯಾವುದೇ ಮೊಳಕೆ ಕಾಳನ್ನ ಕೂಡ ನಾನು ಹೊರಗಡೆಯಿಂದ ತರೋದಿಲ್ಲ. ನಾನೇ 2 ಡೇಸ್ ಮುಂಚೆನೆ ಕ್ಲೀನ್ ಮಾಡಿಬಿಟ್ಟು ನೈಟು ಮೊಳಕೆ ಕಟ್ಟಿಟ್ಟಿರ್ತೀನಿ. ನಾನು ಮಾಡಿರುವಂತಹ ಇಲ್ಲಿ ಮೊಳಕೆ ಕಾಳಿಂದು ಸ್ವಲ್ಪ ಲೈಟ್ ಆಗಿ ಚಿಕ್ಕ ಚಿಕ್ಕದಾಗಿ ಬಂದಿದೆ ಕಾಳುಗಳು. ನಮ್ಗೆ ಇನ್ನೂ ಮೊಳಕೆ ಉದ್ದ ಬೇಕಂತ ಹೇಳಿದ್ರೆ ಒಂದು 2 ಡೇಸ್ ನಾವು ಎತ್ತಿಟ್ಟಿರ್ಬೇಕಾಗುತ್ತೆ. ನೋಡಿ ಈ ತರ ಬಂದಿದೆ ಫೈನಲ್ ಆಗಿ ಮೊಳಕೆ ಕಾಳಿಂದು ಪಲ್ಯ. ನಾವು ಕಾಳುಗಳ ಪಲ್ಯ ಮಾಡುವಾಗ ಯಾವಾಗೂ ಜಾಸ್ತಿನ ಬೇಯಿಸಬಾರ್ದು. ಒಂದು 5 to 7 ಮಿನಿಟ್ಸ್ ಬೇಯಿಸಿದ್ರೆ ಮೊಳಕೆ ಕಾಳಿನ ಪಲ್ಯಗಳು ರೆಡಿ ಆಗುತ್ತೆ. ಇಲ್ಲಿ ನಮ್ಮ ಮಾವ ಬೇಗ ಆಟೋಗೆ ಹೋಗ್ತಾರೆ. ಅವ್ರು ಆಟೋಗೆ ಹೋಗೋಕ್ ಮುಂಚೆನೆ ನಾನು ಬೇಗ ಎದ್ಬಿಟ್ಟು ಟಿಫನ್ ಮಾಡ್ಕೊಡ್ತೀನಿ. ಹೊರಗಡೆ ಎಷ್ಟೇ ತಿಂದ್ರೂ ಕೂಡ ಮನೇಲಿ ತಿಂದಷ್ಟು ಸಮಾಧಾನ ಆಗೋದಿಲ್ಲ. ಯಾಕಂದ್ರೆ ಮನೇಲಿ ತಿಂದಿರೋ ಅಷ್ಟು ರುಚಿ ಬರಲ್ಲ. ಹಂಗಾಗ್ಬಿಟ್ಟು ನಾನು ಬೇಗ ಎದ್ಬಿಟ್ಟು ಟಿಫನ್ ಮಾಡ್ಬಿಟ್ಟು ಅವ್ರಿಗೆ ಕೊಡೋದ್ರಿಂದ ನನಗೇನೋ ಒಂಥರ ಸಮಾಧಾನ.